ಪ್ರಾಪರ್ಟಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಡಿಕೆ ಶಿವಕುಮಾರ್ ಈಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇದರೊಂದಿಗೆ ದಕ್ಷಿಣ ಬೆಂಗಳೂರಿನ ಜನರ ನಡುವೆ ಒಂದು ಹಳೆಯ ಪ್ರಶ್ನೆ ಮತ್ತೆ ಚರ್ಚೆಗೆ ಬಂದಿದೆ. ಅದೇನೆಂದ್ರೆ ಕನಕಪುರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರಬಹುದೇ ಅನ್ನೋದು. ಒಂದು ವೇಳೆ ಅದು ನಿಜವಾದರೆ ಬೆಂಗಳೂರು ದಕ್ಷಿಣ ಭಾಗದ ರಿಯಲ್ ಎಸ್ಟೇಟ್ ಚಿತ್ರಣ ಬದಲಾಗಬಹುದೇ? ಇಂದಿನ ವಿಡಿಯೋದಲ್ಲಿ ಇದೇ ವಿಷಯವನ್ನ ವಿಶ್ಲೇಷಿಸೋಣ. ಕನಕಪುರ ಏರ್ಪೋರ್ಟ್ ಇದು ಹೊಸ ಚರ್ಚೆಯೇನೂ ಅಲ್ಲ. ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ಬೇಕು ಅನ್ನೋ ಕೂಗಿದೆ. ಆಗಿಂದನೂ ಕನಕಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸುವ ಬಗ್ಗೆ ಚರ್ಚೆ ನಡೀತಾನೆ ಬಂದಿದೆ. ಕಳೆದ ಕೆಲ ವರ್ಷಗಳಿಂದ ಕನಕಪುರ, ಹಾರೋಹಳ್ಳಿ, ರಾಮನಗರ ಇವುಗಳನ್ನ ಪರ್ಯಾಯ ವಿಮಾನ ನಿಲ್ದಾಣದ ಸ್ಥಳಗಳಾಗಿ ಚರ್ಚಿಸಲಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಬೆಂಗಳೂರು ನಗರ ವೇಗವಾಗಿ ಬೆಳೀತಾ ಇದೆ. ಉತ್ತರದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಇದೆ. ಆದರೆ ದಕ್ಷಿಣ ಬೆಂಗಳೂರಿನಿಂದ ಅಲ್ಲಿಗೆ ಹೋಗಲು ಹಲವರಿಗೆ 2 ರಿಂದ 3 ಗಂಟೆ ಬೇಕಾಗುತ್ತೆ. ಹೀಗಾಗಿ ಎರಡನೇ ವಿಮಾನ ನಿಲ್ದಾಣದ ಅಗತ್ಯದ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅಂದಹಾಗೆ ಬೆಂಗಳೂರಿಗೆ ಎರಡನೇ ವಿಮಾನ ನಿಲ್ದಾಣ ಬೇಕೇ? ಇದು ಬಹಳ ಮುಖ್ಯ ಪ್ರಶ್ನೆ. ಇಂದು ಬೆಂಗಳೂರು ಭಾರತದ ಐಟಿ ರಾಜಧಾನಿ, ಜಾಗತಿಕ ಹೂಡಿಕೆ ಕೇಂದ್ರ, ವೇಗವಾಗಿ ಬೆಳೆಯುತ್ತಿರುವ ಮಹಾನಗರ, ಪ್ರಯಾಣಿಕರ ಸಂಖ್ಯೆಯು ನಿರಂತರವಾಗಿ ಏರ್ತಾ ಇದೆ. ಹೀಗಾಗಿ ಭವಿಷ್ಯದಲ್ಲಿ ಎರಡನೇ ವಿಮಾನ ನಿಲ್ದಾಣದ ಅಗತ್ಯ ಬರಬಹುದು ಎಂಬ ಅಭಿಪ್ರಾಯ ತಜ್ಞರಲ್ಲಿದೆ. ವಿಮಾನ ನಿಲ್ದಾಣಕ್ಕೆ ಕನಕಪುರನೇ ಏಕೆ? ಕನಕಪುರದ ಕೆಲವು ಪ್ರಮುಖ ಅಂಶಗಳನ್ನ ಇಲ್ಲಿ ಗಮನಿಸೋದಾದ್ರೆ, ಬೆಂಗಳೂರಿಗೆ ಇದು ಹತ್ತಿರ, ದೊಡ್ಡ ಪ್ರಮಾಣದ ಭೂಮಿ ಲಭ್ಯತೆ, ಮೈಸೂರು ರಸ್ತೆ ಸಂಪರ್ಕ ಇದೆ, ನೈಸ್ ರೋಡ್ ಸಂಪರ್ಕ ಹೊಂದಿದೆ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಹತ್ತಿರ ಇದೆ. ಏರ್ಪೋರ್ಟ್ ಬಂದ್ರೆ ಏನಾಗಬಹುದು? ಇತಿಹಾಸ ನೋಡೋದಾದ್ರೆ ದೇವನಹಳ್ಳಿಯನ್ನ ಉದಾಹರಣೆಯಾಗಿ ನೋಡೋದಾದ್ರೆ 2000ರ ದಶಕದ ಆರಂಭದಲ್ಲಿ ದೇವನಹಳ್ಳಿ ಭಾಗದಲ್ಲಿ ಸೈಟ್ ಬೆಲೆಗಳು ಬಹಳ ಕಡಿಮೆ ಇತ್ತು. ಏರ್ಪೋರ್ಟ್ ಘೋಷಣೆಯ ನಂತರ ಭೂಮಿ ಬೆಲೆ ಹಲವು ಪಟ್ಟು ಏರಿತು. ಹೊಸ ಟೌನ್ಶಿಪ್ಗಳು ಬಂದವು, ಬೃಹತ್ ಕೈಗಾರಿಕೆಗಳು ಬಂದವು, ಐಟಿ-ಬಿಟಿ ಪಾರ್ಕ್ಗಳು ಬಂದವು. ಕನಕಪುರದಲ್ಲೂ ಅದೇ ಮಾದರಿ ಅಭಿವೃದ್ಧಿ ಆಗಬಹುದೇ? ಒಂದು ವೇಳೆ ಏರ್ಪೋರ್ಟ್ ಬಂದ್ರೆ ಮೊದಲ ಹಂತದಲ್ಲಿ ಭೂಮಿಯ ಬೇಡಿಕೆ ಹೆಚ್ಚುತ್ತದೆ. 2ನೇ ಹಂತ ರಸ್ತೆಗಳ ಅಭಿವೃದ್ಧಿ ಆಗಲಿದೆ. 3ನೇ ಹಂತ ವಾಣಿಜ್ಯ ಚಟುವಟಿಕೆ ಚಿಗುರಲಿದೆ. 4ನೇ ಹಂತ ಅಪಾರ್ಟ್ಮೆಂಟ್ಸ್ ನಿರ್ಮಾಣ ಹೆಚ್ಚಳ. 5ನೇ ಹಂತ ಉದ್ಯೋಗ ಸೃಷ್ಟಿ ಆಗಲಿದೆ. ಯಾವ ಪ್ರದೇಶಗಳಿಗೆ ಲಾಭ ಅಂತ ನೋಡೋದಾದ್ರೆ ಕನಕಪುರ, ಹಾರೋಹಳ್ಳಿ, ಕಗ್ಗಲೀಪುರ, ಅಂಜನಾಪುರ, ವಾಜರಹಳ್ಳಿ, ತಲಘಟ್ಟಪುರ, ಬಿಡದಿ, ರಾಮನಗರ ಈ ಭಾಗಗಳಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗೋದು ಖಚಿತ. ಆದರೆ ಅಪಾಯಗಳು ಕೂಡ ಇದೆ. ಒಂದು ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಬಹಳ ಭಾರಿ ವದಂತಿ ಆಧಾರದಲ್ಲಿ ಸೈಟ್ ಬೆಲೆ ಏರಿಸಲಾಗುತ್ತೆ, ಕೃಷಿ ಭೂಮಿ ಮಾರಾಟವಾಗುತ್ತೆ, ಜನರು ಪರಿಶೀಲನೆ ಇಲ್ಲದೆ ಖರೀದಿಸುತ್ತಾರೆ, ನಂತರ ಯೋಜನೆ ಬರದೆ ಹೋದ್ರೆ ನಷ್ಟವಾಗಬಹುದು. ಹೂಡಿಕೆದಾರರು ಏನ್ ಮಾಡಬೇಕು? ದಾಖಲೆಯನ್ನ ಪರಿಶೀಲಿಸಿ, ಡಿಟಿಸಿಪಿ, ಬಿಎಂಆರ್ಡಿಎ ಅನುಮೋದನೆ ನೋಡಿ, ಖಾತೆ ಪರಿಶೀಲಿಸಿ, ರಸ್ತೆ ಸಂಪರ್ಕ ನೋಡಿ. ಕೇವಲ ಏರ್ಪೋರ್ಟ್ ಸುದ್ದಿ ಕೇಳಿ ಖರೀದಿ ಮಾಡಬೇಡಿ. ಅಂದಹಾಗೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲಿ ಎಷ್ಟು ಮುಖ್ಯವಾಗುತ್ತೆ? ಡಿಕೆ ಶಿವಕುಮಾರ್ ಅವರ ರಾಜಕೀಯ ಪ್ರಭಾವ ಈಗ ಹೆಚ್ಚಾಗಿದೆ. ಅವರ ಸ್ವಕ್ಷೇತ್ರ ಕನಕಪುರ. ಹೀಗಾಗಿ ಮೂಲಸೌಕರ್ಯ ಅಭಿವೃದ್ಧಿ, ರಸ್ತೆ ವಿಸ್ತರಣೆ, ಕೈಗಾರಿಕಾ ಹೂಡಿಕೆ ಇವುಗಳಿಗೆ ಹೆಚ್ಚಿನ ಆದ್ಯತೆ ಸಿಗುವ ಸಾಧ್ಯತೆ ಇದೆ. ಆದರೆ ವಿಮಾನ ನಿಲ್ದಾಣ ನಿರ್ಮಾಣದಂತಹ ಯೋಜನೆಗಳಿಗೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ವಿಮಾನಯಾನ ಸಚಿವಾಲಯ, ಪರಿಸರ ಅನುಮತಿ ಎಲ್ಲದರ ಬೆಂಬಲ ಅಗತ್ಯ. ಒಟ್ಟಾರೆ ಕನಕಪುರದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಬಗ್ಗೆ ಚರ್ಚೆಗಳು ಹಲವು ವರ್ಷಗಳಿಂದ ನಡೀತಾ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಬಳಿಕ ಈ ಚರ್ಚೆ ಮತ್ತೆ ವೇಗವನ್ನ ಪಡೆದಿದೆ. ಆದರೆ ಅಧಿಕೃತ ಘೋಷಣೆ ಬರುವವರೆಗೆ ಯಾವುದೇ ಹೂಡಿಕೆ ನಿರ್ಧಾರವನ್ನ ಕೇವಲ ವದಂತಿ ಆಧಾರದ ಮೇಲೆ ತೆಗೆದುಕೊಳ್ಳಬಾರದು. ಒಂದು ವೇಳೆ ಯೋಜನೆ ಸಾಕಾರವಾದರೆ ಮಾತ್ರ ದಕ್ಷಿಣ ಬೆಂಗಳೂರಿನ ರಿಯಲ್ ಎಸ್ಟೇಟ್ಗೆ ಹೊಸ ಅಧ್ಯಾಯ ಆರಂಭವಾಗಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕನಕಪುರದಲ್ಲಿ ಏರ್ಪೋರ್ಟ್ ಬಂದ್ರೆ ದಕ್ಷಿಣ ಬೆಂಗಳೂರಿನ ಯಾವ ಪ್ರದೇಶಕ್ಕೆ ಹೆಚ್ಚು ಲಾಭವಾಗಬಹುದು? ಕಾಮೆಂಟ್ನಲ್ಲಿ ತಿಳಿಸಿ.